ನ ಹಿ ಜ್ಞಾನೇನ ಸದೃಶಂ ಅನ್ನೋ ಹಾಗೆ ಮಕ್ಕಳಿಗೆ ವಿದ್ಯೆಯನ್ನು ಆರಂಭಿಸೋದ್ರ ಮೂಲಕ ಈ ವರ್ಷದ ಒಂದು ಶಾಲೆಯನ್ನು ಪ್ರಾರಂಭಿಸೋದ್ರ ಮೂಲಕ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋದ್ರ ಮೂಲಕ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಶುರು ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಸರಸ್ವತಿ ಪೂಜೆ, ಗಣೇಶನ ಪೂಜೆ ಹಾಗೆ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸೋದ್ರ ಮೂಲಕ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕೊಡಿಸ್ತಾ ಇದ್ದಾರೆ ಈ ಶಾಲೆ. ತುಂಬ ಸಂತೋಷವಾಗ್ತಾ ಇದೆ. ಒಂದು ಸರಸ್ವತಿ ಪೂಜೆ, ವಿದ್ಯೆ, ಅಕ್ಷರ ಅಭ್ಯಾಸ ಇಟ್ಟಿರೋದ್ರಿಂದ ಮಕ್ಕಳಲ್ಲಿ ಇವತ್ತು ಸಂಸ್ಕೃತಿ ಅನ್ನೋದು ಈ ಚಿಕ್ಕ ವಯಸ್ಸಿನಿಂದಲೇ ಅವರಲ್ಲಿ ಸ್ಫೂರ್ತಿ ಕೊಡುತ್ತೆ. ಆದ್ದರಿಂದ ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಇದೇ ರೀತಿ ಮಕ್ಕಳಲ್ಲಿ ಭಕ್ತಿ, ಸಂಸ್ಕೃತಿ, ಸಾಹಿತ್ಯ ಇದೆಲ್ಲ ನಡೀತಾ ಹೋದರೆ ಮುಂದೆ ಮಕ್ಕಳಲ್ಲಿ ತುಂಬ ಪರಿಣಾಮ ಆಗುತ್ತೆ. ಇದನ್ನೆಲ್ಲ ನೋಡಿ ನನಗೆ ತುಂಬ ಸಂತೋಷ ಆಗಿದೆ. ಇಲ್ಲಿರೋ ಎಲ್ಲ ಟೀಚರ್ಸ್ಗಳಿಗೂ ಸೊ ಇದು ಫಸ್ಟ್ ಇವೆಂಟ್ ಇಲ್ಲೇ ಚೆನ್ನಾಗಿತ್ತು. ಸೊ ಇಲ್ಲಿ ನಮ್ಮ ಟ್ರೆಡಿಷನ್, ನಮ್ಮ ಕಲ್ಚರ್ ಎಲ್ಲ ಫಾಲೋ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾಯಿದೆ ಸ್ಕೂಲಲ್ಲಿ. ರಿಯಲಿ ತುಂಬ ಥ್ಯಾಂಕ್ಸ್ ಮೇಡಮ್, ಎಲ್ಲ ಆರ್ಗನೈಸರ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಸೊ ನನ್ನ ಮಗಳು ಸಮನ್ವಿತ UKG ಓದ್ತಿದ್ದಾಳೆ. ಸೊ ಇದು ಮುಂದೆ ವರ್ಷ ನನ್ನ ಫ್ರೆಂಡ್ ಇಲ್ಲೇ ಇದ್ದಾರೆ. ನನ್ನ ಮಗ 3 ವರ್ಷ, ಅವ್ನು 4th ಸ್ಟ್ಯಾಂಡರ್ಡ್ ಪ್ರಿನ್ಸಿಪಲ್ ಮ್ಯಾಮ್ ಹಾಗೂ ಎಲ್ಲ ಶಿಕ್ಷಕರಿಗೂ ತುಂಬ ಧನ್ಯವಾದಗಳು. ಮಕ್ಕಳು ಈ ಒಂದು ಕಾರ್ಯಕ್ರಮದಿಂದ ತುಂಬ ಕಲಿತಾರೆ ಹಾಗೂ ಒಳ್ಳೆಯ ಸಂಸ್ಕಾರ ಬರುತ್ತೆ. ಹಾಗೆ ಎಷ್ಟೋ ಜನರಿಗೆ ಮಾಡೋಕ್ಕಾಗಿರಲ್ಲ. ಇದೊಂದು ಒಳ್ಳೆಯ ಇದು ಸ್ಕೂಲಿಂದ ತುಂಬ ಮನೆಯಲ್ಲೂ ಮಾಡೋಕ್ಕಾಗಿಲ್ಲ, ನಮ್ಮ ಮನೆಯಲ್ಲೂ ಆಗಿಲ್ಲ. ಹಾಗಾಗಿ ಇದು ತುಂಬ ಒಳ್ಳೆಯ ಇದು ಅಂತ ಹೇಳ್ತಾಯಿದ್ವಿ. ಸ್ಕೂಲಿಂದ ಇದು ತುಂಬ ಒಳ್ಳೆಯದು. ತುಂಬ ಎಲ್ಲ ಶಿಕ್ಷಕರಿಗೂ ಹಾಗೂ ವೈಸ್ ಪ್ರಿನ್ಸಿಪಲ್ ಮ್ಯಾಮ್ ಎಲ್ಲರಿಗೂ ತುಂಬ ಧನ್ಯವಾದಗಳು. ಸ್ಕೂಲ್ಗೆ ಹಾಕಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ದೊಡ್ಡವ್ರಿಗೆ ಹಾಕೋಕ್ಕಾಗಲಿಲ್ಲ. ತುಂಬ ಕಡೆ ಓಡಾಡಿದ್ವಿ. ಇವ್ರಿಗೂ ದೊಡ್ಡವ್ರಿಗೂ ಇದೆಲ್ಲ ಮಾಡಿಸ್ಬೇಕು ಅಂತ ಆಸೆ ಇತ್ತು. ಇಲ್ಲಿ ತುಂಬ ಖುಷಿ ಆಗ್ತಿದೆ. ಇದು ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದು ತುಂಬ ಖುಷಿ ಆಯಿತು.